ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದೇಶಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಲಾಗಿದೆ. ಸದ್ಯ ಆರೋಪಿ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ವಿದೇಶಕ್ಕೆ ಹಾರಿದ್ದಾರೆ. ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನು ರಚಿಸಿದ್ದು ತನಿಖೆ ಮುಂದುವರೆದಿದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದೇಶದೆಲ್ಲೆಡೆ ಹೊತ್ತಿ ಉರಿಯುತ್ತಿರುವಾಗಲೇ ಇದೇ ಪ್ರಕರಣವನ್ನ ಹೋಲುವ ಸಿನಿಮಾವೊಂದರ ಟೀಸರ್ ರಿಲೀಸ್ ಆಗಿದೆ. ಸದ್ಯಕ್ಕೀಗ ಇದು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನೇ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಲ್ಲಿಗೆ ಈ ಸಿನಿಮಾ ಯಾವುದು, ಈ ಬಗ್ಗೆ ಸಿನಿಮಾ ತಂಡ ಏನು ಹೇಳುತ್ತೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕೆಲವು ದಿನಗಳಿಂದ ಹೊಸಬರ ಸಿನಿಮಾ ಸಿಂಹ ಗುಹೆ ಪ್ರಚಾರ ಮಾಡುತ್ತಿದೆ. ಆದ್ರೀಗ ಈ ಸಿನಿಮಾದ ಟೀಸರ್ ಅನ್ನ ಚಿತ್ರತಂಡ ರಿಲೀಸ್ ಮಾಡಲಾಗಿದೆ. ಈ ಟೀಸರ್ನಲ್ಲಿ ಇರುವ ತುಣುಕುಗಳು ಸದ್ಯ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡ್ತಿರುವ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನ ಹೋಲುತ್ತಿದೆ. ಸದ್ಯ ರಿಲೀಸ್ ಆಗಿರುವ ಸಿಂಹ ಗುಹೆ ಟೀಸರ್ಗೂ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆ ಅನ್ನೋದನ್ನ ಚಿತ್ರದ ನಿರ್ದೇಶಕ STR ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಲ್ಲರಿಗೂ ಹಾಗೆ ಅನಿಸುತ್ತಿರಬಹುದು ಅಷ್ಟೇ. ನಾವು ಈ ಸಿನಿಮಾ ಮಾಡಿ 1.5 ವರ್ಷ ಆಯಿತು. ಸೆನ್ಸರ್ 2022ರ ಡಿಸೆಂಬರ್ನಲ್ಲಿ ಆಗಿದೆ. ನಮ್ಮ ಸಿನಿಮಾದಲ್ಲಿರುವ ಕಂಟೆಂಟ್ ಅಲ್ಲಿ ಕಾಣಿಸುತ್ತಿದೆ. ಈಗ ಸಿನಿಮಾದಲ್ಲಿ ಇರೋದನ್ನ ಬಿಟ್ಟು ಬೇರೆ ಏನು ಮಾಡುವುದಕ್ಕೆ ಹೋಗಿಲ್ಲ ಎಂದು ನಿರ್ದೇಶಕ STR ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಂಹ ಗುಹೆ ಸಿನಿಮಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಬಂದ ಬಳಿಕ ನಿರ್ಮಾಣ ಮಾಡಿದ್ದಲ್ಲ. ಈ ಹಿಂದೆನೇ ಸಿನಿಮಾ ಶೂಟಿಂಗ್ ಆಗಿದೆ. ಹೀಗಾಗಿ ತಮ್ಮ ಸಿನಿಮಾಗೂ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಸಂಬಂಧವಿಲ್ಲವೆಂದು ನಿರ್ದೇಶಕರು ಹೇಳಿದ್ದಾರೆ. ಈ ಸಿನಿಮಾ ಯಾವುದೇ ಸತ್ಯ ಘಟನೆಗಳನ್ನ ಆಧರಿಸಿದ ಸಿನಿಮಾ ಅಲ್ಲ. ನಾನು ಕತೆ ಬರೆದು ಬಹಳ ವರ್ಷಗಳಾಗಿದ್ದುವು. ಈಗ ಕೆಲವರೊಂದಿಗೆ ಚರ್ಚೆ ಮಾಡಿದಾಗ ಇದು ಬೇರೆ ಲೆವೆಲ್ ಸಿನಿಮಾ, ಇಂಗ್ಲಿಷ್ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಇದೆ. ಇಲ್ಲಿನ ನೇಟಿವ್ಗೆ ಒಗ್ಗುತ್ತಾ ಅಂತ ಹೆದರಿ ಇಲ್ಲಿಯವರೆಗೂ ಸಿನಿಮಾ ತಗೊಂಡು ಬಂದಿದ್ದೆ ಅಷ್ಟೇ. ಈ ಸಿನಿಮಾವನ್ನ ಮಾಡಿದ್ರೆ 2018ರಲ್ಲೇ ರಿಲೀಸ್ ಆಗ್ತಿತ್ತು ಎಂದು ಸಿಂಹ ಗುಹೆ ಚಿತ್ರದ ನಿರ್ದೇಶಕರು ಹೇಳಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮತ್ತೊಂದು ಹೋಲಿಕೆ ಇದೆ. ಈ ಸಿನಿಮಾದ ಹೀರೋ ಹಾಗೂ ನಿರ್ಮಾಪಕ ರವಿ ಶಿರೂರ್ ಕೂಡ ವಿದೇಶದಲ್ಲಿ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಾಗೂ ನಮ್ಮ ಸಿನಿಮಾ ಎರಡೂ ಕಾಕತಾಳಿ ಅಷ್ಟೇ. ಅಲ್ಲದೆ ನಮ್ಮ ಸಿನಿಮಾ ನಾಯಕ ಕೂಡ ವಿದೇಶದಲ್ಲಿಯೇ ಇದ್ದಾರೆ. ಆದರೆ ಅವರು ಇರೋದು ಅಲ್ಲಿ. ಅವರಿಗೆ ಅಲ್ಲಿ ಸ್ವಂತ ಮನೆ ಇದೆ. ಅವರಿಗೆ ಸಿನಿಮಾಗೆ ಆಫರ್ ಬಂದಾಗ ಅವರು ನಟಿಸಿ ಹೋಗ್ತಾರೆ ಎಂದು ನಿರ್ದೇಶಕರು ಹೇಳಿಕೊಂಡಿದ್ದಾರೆ. ಸದ್ಯ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣನಿಗೆ SIT ತಂಡ ಶೋಧನೆಯನ್ನ ನಡೆಸುತ್ತಿದೆ. ಭಾರತಕ್ಕೆ ಮರಳುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಾಗುತ್ತೆ. ಈಗಾಗಲೇ ಅವರ ಪಾಸ್ಪೋರ್ಟ್ ರದ್ದತಿಗೂ SIT ತಂಡ ಅರ್ಜಿಯನ್ನ ಸಲ್ಲಿಸಿದೆ. ಇದರ ಮಧ್ಯೆ ಸಿಂಹ ಗುಹೆ ಸಿನಿಮಾ ಟೀಸರ್ ರಿಲೀಸ್ ಆಗಿದ್ದು ಹಲ್ಚಲ್ ಎಬ್ಬಿಸಿದೆ.